ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಮನೆಯಲ್ಲಿ ಒಂದು ಬಸಳೆ ಗಿಡ ಅಥವಾ ಬಳ್ಳಿ ಇದ್ದರೆ ವರ್ಷ ಪೂರ್ತಿ ಯಾವುದೇ ರಗಳೆ ಇರುವುದಿಲ್ಲ. ಬಸಳೆ, ಬಾಯಿ ಬಸಳೆ, ಇಂಡಿಯನ್ ಮಲಬಾರ್ ಸ್ಪಿನಾಚ್, ಬಳ್ಳಿ ಬಸಳೆ ಎಂದು ಮುಂತಾದ ಹೆಸರಿನಿಂದ ಕರೆಯಲ್ಪಡುವ ಈ ಗಿಡದ ವೈಜ್ಞಾನಿಕ ಹೆಸರು ಬಸೆಲ್ಲಾ ಆಲ್ಬಾ ಮತ್ತು ಬಸೆಲ್ಲಾ ರೂಬ್ರಾ. ತುಳಸಿ ಮತ್ತು ದೊಡ್ಡಪತ್ರೆ ಗಿಡದ ನಂತರ ಪ್ರತಿಯೊಂದು ಮನೆಯಲ್ಲೂ ಇರಲೇಬೇಕಾದಂತಹ ಒಂದು ಸಸ್ಯ ಪ್ರಭೇದ ಈ ಬಸಳೆ. ಇದರಲ್ಲಿ ಕಾಡು ಬಸಳೆ, ನೆಲ ಬಸಳೆ, ಗಿಡ ಬಸಳೆ, ಬಳ್ಳಿ ಬಸಳೆ ಎಂಬ ಪ್ರಭೇದಗಳಿವೆ. ಇವತ್ತು ನಾವು ಬಳ್ಳಿ ಬಸಳೆಯ ಬಗ್ಗೆ ಮಾತನಾಡೋಣ. ಮನೆಯ ಸುತ್ತಮುತ್ತ ಇರುವ ಸ್ವಲ್ಪ ಜಾಗದಲ್ಲಿ ಅಥವಾ ಪಾಟ್ನಲ್ಲಿ, ಗ್ರೋ ಬ್ಯಾಗ್ನಲ್ಲಿ, ಟೆರೆಸ್ನಲ್ಲಿ ಬಹಳ ಸುಲಭವಾಗಿ ಬೆಳೆಯಬಹುದಾದಂಥ ಒಂದು ಸಸ್ಯ ಪ್ರಭೇದ ಇದು. ಒಂದು ಪುಟ್ಟದಾದ ಚಪ್ಪರ ಅಥವಾ ದಾರದ ಕೋಲಿನ ಆಸರೆಯನ್ನು ನೀಡಿ ಸ್ವಲ್ಪ ಜಾಗದಲ್ಲಿ ಅದ್ಭುತವಾಗಿ ಈ ಬಳ್ಳಿಯನ್ನು ಬೆಳೆಯಬಹುದು. ಬಳ್ಳಿ ಬಸಳೆಯಲ್ಲಿ ಎರಡು ವಿಧ: ಕೆಂಪು ಬಳ್ಳಿ ಬಸಳೆ ಹಾಗೂ ಬಿಳಿ ಬಳ್ಳಿ ಬಸಳೆ. ಕೆಂಪು ಬಳ್ಳಿ ಬಸಳೆಯಲ್ಲಿ ಎಲೆಗಳು ದಟ್ಟ ಹಸಿರಿನಿಂದ ಕೂಡಿದ್ದು ಕಾಂಡವು ಬೀಟ್ರೂಟ್ ಕೆಂಪಿನ ಬಣ್ಣವನ್ನು ಹೊಂದಿರುತ್ತದೆ. ಕೆಂಪು ಮಿಶ್ರಿತ ಗುಲಾಬಿ ಬಣ್ಣಕ್ಕೆ ಕಾರಣ ಇದರಲ್ಲಿರುವ ಬೀಟಾ ಸಯನಿನ್ ಎನ್ನುವ ಪಿಗ್ಮೆಂಟ್. ಈ ಪಿಗ್ಮೆಂಟ್ ಬೀಟ್ರೂಟ್, ಸ್ವಿಸ್ ಗಾರ್ಡ್ ಹಾಗೂ ಅಮರಾಂಥಸ್ ಅಥವಾ ಕೆಂಪು ದಂಟಿನಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ. ಇದು ಬಿಳಿ ಬಸಳೆ. ಇದರಲ್ಲಿ ಕಾಂಡವು ಹಸಿರಿನಿಂದ ಕೂಡಿದ್ದು ಎಲೆಗಳು ಗಿಳಿ ಹಸಿರಿನಿಂದ ಇರುತ್ತದೆ. ಈ ಬಳ್ಳಿಯ ಕಾಂಡ, ಎಲೆ ಹಾಗೂ ದಂಟನ್ನು ನಾವು ಉಪಯೋಗಿಸ್ಬೋದು. ನೋಡಿ, ಇದರಲ್ಲಿರುವ ಈ ಕಾಯಿಗಳ ಮುಖಾಂತರ ಬೀಜ ಪ್ರಸರಣ ಆಗಿ ನಮಗೆ ಸಸ್ಯಗಳು ಉತ್ಪತ್ತಿಯಾಗುತ್ತದೆ. ಕಾಂಡದ ಮುಖಾಂತರ ಕೂಡ ಈ ಸಸ್ಯವನ್ನು ನಾವು ಬೆಳಿಬಹುದು. ನೋಡಿ, ಈ ಬೀಜನ ಹಿಚಕಿದಾಗ ಇದರಲ್ಲಿ ಬರೋವಂಥ ಏನು ಈ ರೆಡ್ ಕಲರ್ ಇದೆ, ಇದಕ್ಕೆ ಬೀಟಾ ಸಯನಿನ್ ಅಂಶ ಕಾರಣ. ಇದನ್ನು ನಾವು ಲಿಪ್ಸ್ಟಿಕ್ ಆಗಿ ಸಹ ಉಪಯೋಗಿಸಬಹುದು. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತದೆ. ಸುಲಭವಾಗಿ ಹೇಳಬೇಕು ಅಂದರೆ ನಮ್ಮ ದೇಹವನ್ನು ಸೇರುವ ರ್ಯಾಡಿಕಲ್ಸ್ ಅಥವಾ ಫ್ರೀ ರ್ಯಾಡಿಕಲ್ಸ್ ಎಲ್ಲ ಪೊಲ್ಯೂಷನ್ ಮುಖಾಂತರ ನಮ್ಮ ದೇಹವನ್ನು ಸೇರುತ್ತೆ. ಅಂಥ ಫ್ರೀ ರ್ಯಾಡಿಕಲ್ಸು ನಮ್ಮ ದೇಹದ DNA ಮತ್ತು ಸೆಲ್ಗಳ ರಚನೆಯನ್ನು ಹಾಳು ಮಾಡುತ್ತೆ. ಸೊ ಅದನ್ನು ತಡೆಗಟ್ಟುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್. ಇದರಿಂದ ಕ್ಯಾನ್ಸರ್ ಬರುವುದನ್ನು ಕೂಡ ತಡೆಗಟ್ಟಬಹುದು. ಹಾಗೆಯೇ ಆ್ಯಂಟಿ ಏಜಿಂಗ್ ಆಗಿ ಸಹ ಇದು ವರ್ತಿಸುತ್ತದೆ. ಬೀಟಾ ಸೈನಿನ್ ಪಿಗ್ಮೆಂಟ್ ಲಿವರ್ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಹಾಗೆಯೇ ಬ್ಲಡ್ ಶುಗರ್ ಲೆವೆಲನ್ನು ಇಂಪ್ರೂವ್ ಮಾಡುತ್ತದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಗಳನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ಬಸಳೆ ಸೊಪ್ಪು ದೇಹವನ್ನು ತಂಪಾಗಿಸುತ್ತದೆ. ಬಸಳೆ ಸೊಪ್ಪನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡೋದ್ರಿಂದ ಒಳ್ಳೆ ಕಂಡೀಷನರ್ ಆಗಿ ಸಹ ಇದು ವರ್ತಿಸುತ್ತದೆ. ಬಸಳೆ ಸೊಪ್ಪು ಜ್ವರ ನಿವಾರಕ ಹಾಗೆ ಶಕ್ತಿವರ್ಧಕವಾಗಿಯೂ ಕೆಲಸ ಮಾಡುತ್ತದೆ. ಬಸಳೆ ಎಲೆಯನ್ನು ಜಜ್ಜಿ ಕುರುಗಳ ಮೇಲೆ ಹಚ್ಚುವುದರಿಂದ ಕುರುಗಳು ಬೇಗನೆ ಮೆದುವಾಗಿ ಕೀವು ಹೊರಬಂದು ಅದು ಒಣಗಲು ಸಹಾಯ ಮಾಡುತ್ತದೆ. ಹಾಗೆಯೇ ಈ ಸೊಪ್ಪಿನ ಸೇವನೆಯಿಂದ ಹಸಿವು ಹೆಚ್ಚಾಗುತ್ತದೆ. ಮಲಬದ್ಧತೆಯಿಂದ ಬಳಲುವವರು ಈ ಬಸಳೆ ಸೊಪ್ಪಿನ ಪಲ್ಯ ಅಥವಾ ಸಾರಿನ ಸೇವನೆಯನ್ನು ನಿಯಮಿತವಾಗಿ ಮಾಡುವುದರಿಂದ ಮಲಬದ್ಧತೆಯ ತೊಂದರೆ ದೂರವಾಗುತ್ತದೆ. ದೇಹದ ತೂಕ ಹೆಚ್ಚಿಸಬೇಕೆನ್ನುವರು ಈ ಸೊಪ್ಪಿನೊಂದಿಗೆ ಬೆಣ್ಣೆಯನ್ನು ಸೇವನೆ ಮಾಡೋದರಿಂದ ದೇಹದ ತೂಕ ಹೆಚ್ಚಿಗೆ ಆಗುತ್ತದೆ. ಹಾಗೆ ಆಮಶಂಕೆಯಾಗಿ, ನಿಶಕ್ತಿಯಾಗಿ, ಡಿಹೈಡ್ರೇಷನ್ ಆಗುತ್ತಿದ್ದವರು ಈ ಸೊಪ್ಪಿನ ರಸ ಸೇವನೆ ಮಾಡೋದ್ರಿಂದ ಆಮಶಂಕೆ ಕಂಟ್ರೋಲಿಗೆ ಬರೋದ್ರ ಜೊತೆಗೆ ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತದೆ. ಹಾಗೆಯೇ ಸುಟ್ಟ ಗಾಯ ಹಾಗೂ ಬೊಬ್ಬೆಗಳಾಗಿದ್ದರೆ ಬಸಳೆ ಎಲೆಯ ರಸವನ್ನು ಬೆಣ್ಣೆಯಲ್ಲಿ ಮಿಶ್ರ ಮಾಡಿ ಹಚ್ಚಿದರೆ ಗಾಯವು ಬೇಗ ವಾಸಿಯಾಗುತ್ತದೆ ಹಾಗೂ ಅದರಿಂದ ಆಗುವಂಥ ಉರಿ ಕೂಡ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇಷ್ಟೆಲ್ಲ ಆರೋಗ್ಯ ಅಂಶಗಳನ್ನು ಹೊಂದಿರುವಂಥ ಇಂಥ ಸಸ್ಯವನ್ನು ಬಹಳ ಸುಲಭವಾಗಿ ನಮ್ಮ ಮನೆಯ ಅಂಗಳದಲ್ಲಿ ನಮಗಿರುವ ಸುತ್ತಮುತ್ತ ಜಾಗದಲ್ಲಿ ಬೆಳೆಯಬಹುದು. ಈ ಥರ ಬೆಳೆದು ಇದನ್ನು ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಉಪಯೋಗಿಸಿಕೊಳ್ಳೋಣ. ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳೋಣ. ಇಂತಹ ಸಸ್ಯಗಳಿಂದ ನಮ್ಮ ಆಹಾರವನ್ನು ವಿಷಮುಕ್ತವಾಗಿಸೋಣ ಹಾಗೂ ನಾವು ರೋಗಮುಕ್ತರಾಗಿ ಬದುಕೋಣ.